ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಸಾವಿರಾರು ಕೋಟಿ ಜನಸಂಖ್ಯೆ ಇರೋ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರ ರೀತಿ ನೀತಿಗಳು ಒಂದೊಂಥರ, ಒಬ್ಬೊಬ್ಬರ ನಂಬಿಕೆ ಸ್ವಭಾವ ಒಂದೊಂಥರ. ನಮ್ಮ ಸ್ವಭಾವಗಳು, ವರ್ತನೆ, ಗುಣ ಎಲ್ಲೋ ಕೆಲವರಿಗಿಷ್ಟ ಆದರೆ ಮತ್ತೆ ಕೆಲವರಿಗೆ ಸುತ್ರಾಂ ಹಿಡಿಸೋದಿಲ್ಲ. ಒಬ್ಬರಿಗೆ ಸರಿ ಅನಿಸಿದ್ದು ಮತ್ತೊಬ್ಬರಿಗೆ ತಪ್ಪಾಗಿ ಕಾಣುತ್ತೆ. ಒಬ್ಬರಿಗೆ ಸುಂದರವಾಗಿ ಕಂಡಿದ್ದು ಮತ್ತೊಬ್ಬರ ಕಣ್ಣಿಗೆ ಸಾಧಾರಣವಾಗಿ ಅನ್ನಿಸಬಹುದು. ನಮ್ಮ ದೃಷ್ಟಿ ಹೇಗೋ ಸೃಷ್ಟಿನೂ ಹಾಗೆ ಕಾಣಿಸುತ್ತೆ. ನಮ್ಮಲ್ಲಿರೋ ಈ ವಿಭಿನ್ನ ವ್ಯಕ್ತಿತ್ವ ದೃಷ್ಟಿಕೋನದಿಂದ ಪ್ರಪಂಚದಲ್ಲಿ ಎಷ್ಟೊಂದು ಆವಿಷ್ಕಾರ ಆಗಿದೆ ಅನ್ನೋದನ್ನ ಗಮನಿಸಿ. ಎಲ್ಲರೂ ಒಂದೇ ಥರ ಯೋಚನೆ ಮಾಡಿದ್ರೆ ಕಲೆಗಾರ ಬಿಡಿಸೋ ಚಿತ್ರ ಎಲ್ಲ ಒಂದೇ ಥರ ಇರ್ತಿತ್ತು. ಸಂಗೀತ ಕಲಿತ ಎಲ್ಲರ ಮನಸ್ಸಿನಲ್ಲೂ ಒಂದೇ ಭಾವ ಇದ್ದಿದ್ರೆ ಒಂದೇ ಥರ ಟ್ಯೂನ್ ಕೇಳಿಸ್ತಾ ಇತ್ತು. ಡ್ಯಾನ್ಸ್ ಕಲಿತವರೆಲ್ಲ ಒಂದೇ ಥರ ಕುಣಿತಾ ಇದ್ರೆ ಭರತನಾಟ್ಯ, ಕಥಕ್, ಡಿಸ್ಕೋ ಅಂತೆಲ್ಲ ವೆರೈಟಿ ಫಾರ್ಮ್ಸ್ ಇರ್ತಾನೆ ಇರಲಿಲ್ಲ. ಅದೇ ಅಕ್ಕಿ, ಅದೇ ಬೇಳೆ, ಅದೇ ಉಪ್ಪು, ತುಪ್ಪ, ಎಣ್ಣೆ ಬಳಸಿ ಅನ್ನ ಸಾಂಬಾರ್ ಮಾಡಿದ್ರು ಒಬ್ರು ಮಾಡಿರೋಂಥ ಅನ್ನ ಸಾಂಬಾರ್ ಮತ್ತೊಬ್ಬರ ರುಚಿಗೆ ವ್ಯತ್ಯಾಸ ಇರುತ್ತೆ ಅಲ್ವಾ? ಮಾತಾಡೋ ಭಾಷೆ ಒಂದೇ ಆದರೂ ನಾವು ಮಾತಾಡೋ ಶೈಲಿ, ರೀತಿ, ನೀತಿಗಳು ಬೇರೆ ಬೇರೆನೇ ಅಲ್ವಾ? ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಅಷ್ಟೇ ಸಹಜವಾಗಿ ಯಾಕೆ ನಮಗೆ ತಗೊಳ್ಳೋದಕ್ಕೆ ಬರೋದಿಲ್ಲ? ನಾನು ಹೇಳಿದ್ದೆ ಸರಿ, ಅವ್ರು ಹೇಳೋದು ತಪ್ಪು ಅಂತ ವಾದ ಮಾಡ್ತೀವಿ. ನಮ್ಮ ವಿಚಾರನ ಮತ್ತೊಬ್ಬರು ಒಪ್ಕೊಳ್ಳೇಬೇಕು ಅನ್ನೋ ಹಠ ಯಾಕೆ? ಒಂದೇ ವಿಚಾರದ ಬಗ್ಗೆ ಇಬ್ಬರಲ್ಲೂ ಒಮ್ಮತ ಮೂಡದೇ ಇದ್ದಾಗ ನಾವು ಅವರ ದೃಷ್ಟಿ ಅವರಿಗೆ, ನಮ್ಮ ದೃಷ್ಟಿ ನಮಗೆ ಅಂತ ಸುಮ್ಮನಿರೋದಕ್ಕೆ ಯಾಕೆ ಬರೋದಿಲ್ಲ ನಮಗೆ? ಮತ್ತೊಬ್ಬರು ನಮ್ಮ ಹಾಗೆ ಯೋಚನೆ ಮಾಡೋದಿಲ್ಲ, ನಮ್ಮ ಅನಿಸಿಕೆಯನ್ನು ಒಪ್ಕೊಂಡಿಲ್ಲ ಅಂತಂದಾಗ ಅವರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಕಹಿ ತುಂಬಿಸ್ಕೊಳ್ಳೋದು ಯಾಕೆ? ವಿಭಿನ್ನ ಆಲೋಚನೆಗಳನ್ನು ಗೌರವಿಸಿ, ತೀರಾ ಒಪ್ಪಿಗೆ ಆಗಿಲ್ಲ ಅಂತಂದರೆ ವಿರೋಧಿಸಿ. ಆದರೆ ಅವರ ಬಗ್ಗೆ ದ್ವೇಷ ಯಾಕೆ, ಕಹಿ ಯಾಕೆ? ನಮ್ಮ ತರ್ಕ, ವಾದ, ವಿಚಾರ ಮಂಡನೆ ನಮ್ಮ ವ್ಯಕ್ತಿತ್ವನ ಎತ್ತಿ ಹಿಡಿಯೋ ಹಾಗಿರಬೇಕೇ ಹೊರತು ನಮ್ಮ ಮಾತು, ನಂಬಿಕೆಗಳನ್ನು ಒಪ್ಪದೇ ಇರೋರನ್ನ ದ್ವೇಷಿಸಿ ತಲೆಯಲ್ಲಿ ಕಹಿ ತುಂಬಿಸ್ಕೊಂಡ್ರೆ ಕೊಳೆಯೋದು ನಮ್ಮ ಮನಸ್ಸೇ. ಒಮ್ಮೆ ಯೋಚನೆ ಮಾಡಿ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.